2 ಕಪ್ ಸಬ್ಬಕ್ಕಿಯಿಂದ ಸುಮಾರು 100ರಷ್ಟು ಹಪ್ಪಳ ಮಾಡ್ಬೋದು ಅಂದರೆ ನಂಬ್ತೀರಾ? ಅದು ಒಂದೇ ಮಿಶ್ರಣದಲ್ಲಿ 3 ವಿಭಿನ್ನವಾದ ರುಚಿಯಾದ ಹಪ್ಪಳನ ನಾನು ನಿಮಗೆ ಇವತ್ತು ತೋರಿಸ್ತಾ ಇದ್ದೀನಿ. ಒಮ್ಮೆ ಈ ಹಪ್ಪಳನ ನೀವು ಟ್ರೈ ಮಾಡಿದ್ರೆ ಅಂಗಡಿಯಿಂದ ಹಪ್ಪಳ ತರೋದು ಬಿಟ್ಬಿಡ್ತೀರಾ, ಅಷ್ಟು ರುಚಿಯಾಗಿರುತ್ತೆ. ಹಾಯ್ ನಮಸ್ಕಾರ ಎಲ್ರಿಗೂ, ಮನೆ ಕೈ ರುಚಿ ಚಾನೆಲ್ಗೆ ಸ್ವಾಗತ. ತುಂಬಾ ಈಸಿಯಾಗಿ ಪರ್ಫೆಕ್ಟ್ ಮೆಜರ್ಮೆಂಟಲ್ಲಿ ಹಪ್ಪಳ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನು 2 ಕಪ್ಪಷ್ಟು ಸಬ್ಬಕ್ಕಿನ ಚೆನ್ನಾಗಿ ವಾಶ್ ಮಾಡಿ ಒಂದು 10 ಅವರ್ಸ್ ನೆನೆಸಿಟ್ಕೊಂಡಿದ್ದೀನಿ. ನೀವು ರಾತ್ರಿ ನೆನೆಸಿಟ್ರೆ ಬೆಳಗ್ಗೆ ಈಸಿಯಾಗಿ ಹಪ್ಪಳ ಮಾಡ್ಕೋಬೋದು. ನೋಡಿ, ಸಾಫ್ಟಾಗಿ ನೆಂದಿದೆ ಈಗ ಸಬ್ಬಕ್ಕಿ. ಇಲ್ಲಿ ನಾನು ಟೊಮ್ಯಾಟೊ ಒಂದು 5 ಟೊಮ್ಯಾಟೊ ತೊಗೊಂಡಿದ್ದೀನಿ, 3 ಬೇಯಿಸಿರೋಂಥ ಆಲೂಗಡ್ಡೆ, 1 ಕಪ್ಪಷ್ಟು ಬೂದು ಕುಂಬಳಕಾಯಿನ ತೊಗೊಂಡಿದ್ದೀನಿ. ಈಗ ನೆನೆಸಿಟ್ಕೊಂಡಿರೋಂಥ ಸಬ್ಬಕ್ಕಿನ ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು 1 ಕಪ್ಪಷ್ಟು ನೀರನ್ನು ಹಾಕಿ ರುಬ್ಕೋತಾ ಇದ್ದೀನಿ. ನುಣ್ಣಗೆ ಇಡ್ಲಿ ದೋಸೆ ಎಲ್ಲ ರುಬ್ಕೋತೀವಲ್ಲ ಆ ರೀತಿ ರುಬ್ಕೋಬೇಕಾಗತ್ತೆ. ನೋಡಿ, ಈ ಹದಕ್ಕೆ ರುಬ್ಕೊಂಡ್ರೆ ಸಾಕಾಗತ್ತೆ. ಈಗ ಈ ರುಬ್ಬಿರೋಂಥ ಮಿಶ್ರಣನ 3 ಭಾಗವಾಗಿ ಡಿವೈಡ್ ಮಾಡ್ಕೊಳ್ಳೋಣ. ಯಾಕಂದರೆ ನಾವು 3 ಡಿಫ್ರೆಂಟ್ ಫ್ಲೇವರ್ಸಲ್ಲಿ ನಾನು ಈ ಹಪ್ಪಳನ ಮಾಡ್ತಾಯಿದ್ದೀನಿ. ಹಾಗಾಗಿ ಮೊದಲನೇದಾಗಿ ಟೊಮ್ಯಾಟೊ, ಒಂದು 5 ಟೊಮ್ಯಾಟೊನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕಾಗತ್ತೆ. ಈ ರುಬ್ಬಿರೋಂಥ ಟೊಮ್ಯಾಟೊನ ಒಂದು ಭಾಗದ ಸಬ್ಬಕ್ಕಿ ಹಿಟ್ಟಿಗೆ ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕೋ ಅಷ್ಟು ಕೆಮ್ಮೆಣಸಿನ್ಕಾಯಿ, ಉಪ್ಪು ಮತ್ತು 1 ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ಟೊಮ್ಯಾಟೊ ಸಬ್ಬಕ್ಕಿ ಹಿಟ್ಟು ರೆಡಿಯಾಗಿದೆ. ಇದನ್ನು ಸೈಡಿಗೆ ಎತ್ತಿಟ್ಕೊಂಡು ಬಿಡೋಣ. ಈಗ ನೆಕ್ಸ್ಟು ಬೇಯಿಸಿರೋಂಥ 3 ಆಲೂಗಡ್ಡೆ, 1 ಕಪ್ಪಷ್ಟು ನೀರು, ಒಂದು 5ರಿಂದ 6 ಹಸಿಮೆಣಸಿನ್ಕಾಯಿ, 1 ಗೆಡ್ಡೆಯಷ್ಟು ಬೆಳ್ಳುಳ್ಳಿನ ಸುಲಿದು ಸೇರಿಸಿ ಈ ರೀತಿ ನುಣ್ಣಗೆ ರುಬ್ಕೋಬೇಕು. ಈ ರುಬ್ಬಿರೋಂಥ ಮಿಶ್ರಣನ ಒಂದು ಭಾಗದ ಸಬ್ಬಕ್ಕಿ ಹಿಟ್ಟಿಗೆ ಹಾಕೋತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, 1/4 ಚಮಚದಷ್ಟು ಹಪ್ಪಳದ ಖಾರ ಹಾಕೋತಾ ಇದ್ದೀನಿ. ಇನ್ನೂ 1 ಕಪ್ಪಷ್ಟು ನೀರನ್ನು ಹಾಕಿ 1 ಟೀ ಸ್ಪೂನಷ್ಟು ಅರಿಶಿನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಈಗ ಆಲೂಗಡ್ಡೆ ಸಬ್ಬಕ್ಕಿ ಹಿಟ್ಟು ರೆಡಿಯಾಗಿದೆ. ನೆಕ್ಸ್ಟು ಬೂದು ಕುಂಬಳಕಾಯಿ, 1 ಕಪ್ ಬೂದು ಕುಂಬಳಕಾಯಿ, ಹಸಿಮೆಣಸಿನ್ಕಾಯಿ, 1 ಗೆಡ್ಡೆ ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, 1 ಕಪ್ಪಷ್ಟು ನೀರನ್ನು ಹಾಕಿ ನುಣ್ಣಗೆ ರುಬ್ಬಿ ಮತ್ತೊಂದು ಭಾಗದ ಸಬ್ಬಕ್ಕಿ ಹಿಟ್ಟಿಗೆ ನಾವು ಇದನ್ನು ಸೇರಿಸ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಉಪ್ಪು, 1/4 ಚಮಚ ಹಪ್ಪಳದ ಖಾರ, ಜೀರಿಗೆ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಫ್ಲೇವರ್ಗೆ ನಿಮ್ಮ ಇಷ್ಟ ಏನು ಬೇಕಾದರೂ ಆ್ಯಡ್ ಮಾಡ್ಕೊಳ್ಬೋದಾಗತ್ತೆ. ನೋಡಿ, ಈಗ ಹಿಟ್ಟೆಲ್ಲ ರೆಡಿಯಾಗಿದೆ. ಮೊದಲನೇದಾಗಿ ಟೊಮ್ಯಾಟೊ ಸಬ್ಬಕ್ಕಿ ಹಪ್ಪಳದ ಹಿಟ್ಟನ್ನು ನಾನು ಸ್ಟವ್ ಮೇಲೆ ಇಟ್ಕೊತಾ ಇದ್ದೀನಿ. ಸುಮಾರು ಒಂದು 15 ನಿಮಿಷ ನಾನು ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ತಿರುಗಿಸ್ಕೊಳ್ಬೇಕಾಗತ್ತೆ. ಕೈ ಆಡ್ತಾನೆ ಇರಬೇಕು, ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ನೋಡಿ, ಕಲರು ಚೇಂಜ್ ಆಗಿದೆ, ಹಾಗೆ ಹಿಟ್ಟು ಗಟ್ಟಿ ಆಗ್ತಾ ಬರ್ತಾ ಇದೆ. ಈ ಹದಕ್ಕೆ ಬಂದರೆ ಸಾಕು. ಒಂದು ತಟ್ಟೆ ಮೇಲೆ ಈ ರೀತಿ ಹಿಟ್ಟನ್ನು ಹಾಕ್ಕೊಂಡು ಸ್ಪ್ರೆಡ್ ಮಾಡಿದಾಗ ಆಚೆ ಈಚೆ ಸೋರಬಾರ್ದು. ಈ ರೀತಿ ನೀಟಾಗಿ ಶೇಪ್ ಬರಬೇಕು, ಆಗ ಇದು ಪರ್ಫೆಕ್ಟಾಗಿದೆ ಹಿಟ್ಟು ಅಂತ. ಈಗ ನೆಕ್ಸ್ಟು ಆಲೂಗಡ್ಡೆ ರುಬ್ಬಿ ಮಿಕ್ಸ್ ಮಾಡಿದ್ದಂಥ ಹಿಟ್ಟನ್ನು ಸ್ಟವ್ ಮೇಲೆ ಇಟ್ಕೊಂಡು ಕುದಿಸ್ಕೊತಾ ಇದ್ದೀನಿ. ಇದನ್ನು ಅಷ್ಟೇ 15 ನಿಮಿಷ ಸುಮಾರು ಲೋ ಫ್ಲೇಮಲ್ಲಿ ಕುದಿಸ್ಕೊಬೇಕಾಗತ್ತೆ. ಹಿಟ್ಟು ಗಟ್ಟಿ ಆಗ್ತಾ ಬರುತ್ತೆ. ನೋಡಿ, ಸೇಮ್ ಅದೇ ರೀತಿ ಟೆಸ್ಟ್ ಮಾಡಿಬೇಕು. ಇವಾಗ ಪರ್ಫೆಕ್ಟಾಗಿ ರೆಡಿಯಾಗಿದೆ. ಹಾಗೆಯೇ ನೆಕ್ಸ್ಟು ಬೂದು ಕುಂಬಳಕಾಯಿ, ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿ ರುಬ್ಬಿರೋಂಥ ಮಿಶ್ರಣನೂ ಕುದಿಸ್ಕೊತಾ ಇದ್ದೀನಿ. ಇದನ್ನು ಅಷ್ಟೇ ಸುಮಾರು 15 ನಿಮಿಷ ನಾನು ಕುದಿಸ್ಕೊಂಡಿದ್ದೀನಿ. ಅದೇ ರೀತಿ ಟೆಸ್ಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಬಿಗಿನರ್ಸ್ಗೆ ಹೆಲ್ಪ್ ಆಗಲಿ ಅಂತ ಈ ಥರ ತೋರಿಸ್ತಾ ಇದ್ದೀನಿ. ಅಭ್ಯಾಸ ಇರೋರು ಈ ಸ್ಟೆಪ್ನ ಸ್ಕಿಪ್ ಮಾಡ್ಬೋದು. ಈಗ ಎಲ್ಲ ಸಬ್ಬಕ್ಕಿ ಹಪ್ಪಳದ ಹಿಟ್ಟು ರೆಡಿಯಾಗಿದೆ, ಎಲ್ಲ ಫ್ಲೇವರು ರೆಡಿಯಾಗಿದೆ. ಈಗ ಈ ರೆಡಿಯಾಗಿರೋಂಥ ಹಪ್ಪಳದ ಹಿಟ್ಟನ್ನೆಲ್ಲ ಆರೋದಕ್ಕೆ ಬಿಟ್ಬಿಡೋಣ. ಆರೋದು ಅಂದರೆ ಸ್ವಲ್ಪ ಬೆಚ್ಚಗಾದರೆ ಸಾಕು, ಅಲ್ಲಿ ತನಕ ಇದನ್ನು ತಣ್ಣಗಾಗಕ್ಕೆ ಬಿಡಬೇಕು. ಆಮೇಲೆ ಇದನ್ನು ಒಂದು ತಿಕ್ಕಾಗಿರೋಂಥ ಪ್ಲಾಸ್ಟಿಕ್ ಶೀಟು, ಸ್ವಲ್ಪ ದಪ್ಪ ಇರೋವಂಥ ಪ್ಲಾಸ್ಟಿಕ್ ಶೀಟ್ ಮೇಲೆ ಹಾಕಿ, ನೆನಪಲ್ಲಿರಲಿ ತೆಳು ಇರೋ ಪ್ಲಾಸ್ಟಿಕ್ ಶೀಟ್ ಮೇಲೆ ಹಾಕೋಕ್ಕೆ ಹೋಗಬೇಡಿ. ಒಂದು ಮೀಡಿಯಮ್ ಸೈಜ್ ಹಪ್ಪಳಕ್ಕೆ ಒಂದು ಅರ್ಧ ಸೌಟಷ್ಟು ಹಾಕ್ಕೊಂಡ್ರೆ ಸಾಕಾಗುತ್ತೆ. ನೋಡ್ತಾ ಇರ್ಬೋದು, ನಾನು ಫಸ್ಟು ಟೊಮ್ಯಾಟೊ ಹಪ್ಪಳಗಳನ್ನೆಲ್ಲ ಸ್ಪ್ರೆಡ್ ಮಾಡಿಕೊಂಡೆ. ಈಗ ನೆಕ್ಸ್ಟ್ ಆಲೂಗಡ್ಡೆ ಹಪ್ಪಳನ ನಾನು ಹಾಕೋತಾ ಇದ್ದೀನಿ. ತುಂಬಾ ಈಸಿ. ಇದನ್ನೇನು ಬಿಸಿಲಲ್ಲೆಲ್ಲ ಹಾಕೋದೇನು ಬೇಡ, ಮನೆಯಲ್ಲೇ ನೆರಳಲ್ಲೇ ಒಣಗಿಸ್ಕೊಳ್ಳಿ ಸಾಕು. ಒಂದು ದಿನ ಮನೆಯಲ್ಲಿ ನೆರಳಲ್ಲೇ ಇದನ್ನು ಒಣಗಿದ ಮೇಲೆ ನಿಧಾನಕ್ಕೆ ಈ ಪ್ಲಾಸ್ಟಿಕ್ ಶೀಟಿಂದ ಎಲ್ಲ ಬಿಡಿಸ್ಕೊಂಡು
ಒಂದು ಅರ್ಧ ದಿನ ಬಿಸಿಲಲ್ಲಿ ಇಟ್ಟರೆ ಸಾಕು, ಏನೂ ಆಗೋದಿಲ್ಲ ಹಪ್ಪಳ. ನೋಡಿ ಒಂದು ದಿನಕ್ಕೆ ಎಷ್ಟು ಚೆನ್ನಾಗಿ ಒಣಗಿದೆ ಹಪ್ಪಳ. ಈ ಅಗಲಾಗಿದ್ದೆಲ್ಲ ಈಗ ಶ್ರಿಂಕ್ ಆಗಿದೆ ನೋಡಿ, ಒಣಗಿದೆ, ಚೆನ್ನಾಗಿ ಒಣಗಿದೆ ಹಪ್ಪಳ ಎಲ್ಲ. ಈಗ ಇದನ್ನೆಲ್ಲ ಬಿಡಿಸ್ಕೊಂಡು ಒಂದು ಬುಟ್ಟಿಗೆ ಹಾಕೋತಾ ಇದ್ದೀನಿ. ಈ ಬುಟ್ಟಿನೇ ಬಿಸಿಲಿಗೆ ಒಂದು ಅರ್ಧ ದಿವಸ ಇಟ್ಟರೆ ಸಾಕು. ಇದನ್ನೇನು ಮತ್ತೆ ಹರಡಿ ಬಿಸಿಲಲ್ಲಿ ಒಣಗಿಸ್ಬೇಕಂತ ಏನೂ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ ಇವಾಗ ಒಣಗಿದೆ ಹಪ್ಪಳ ಎಲ್ಲ. ಈಗ ಇದನ್ನು ಕರೆದು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬರುತ್ತೆ ಹಪ್ಪಳ ಅಂತ. ನೋಡೋಕ್ಕೂ ತುಂಬಾ ಕಲರ್ಫುಲ್ಲಾಗಿ ಚೆನ್ನಾಗಿ ಬಂದಿದೆ ಹಪ್ಪಳ ಎಲ್ಲ. ನೋಡಿ ತೋರಿಸ್ತಾ ಇದ್ದೀನಿ ನಾನು. ಎಣ್ಣೆ ಚೆನ್ನಾಗಿ ಕಾದಿರಬೇಕು. ಕಾದ ನಂತರ ಈ ಹಪ್ಪಳನ ಹಾಕಿ ಸುಮ್ಮನೆ ಒಂದು ಸೆಕೆಂಡ್ ಬಿಡಬೇಕಷ್ಟೇ. ಇದು ತುಂಬ ತೆಳು ಇರೋ ಕಾರಣ ಸೀದೋಗೋ ಚಾನ್ಸಸ್ ಇರುತ್ತೆ. ಹಾಕಿದ ತಕ್ಷಣ ನೋಡಿ ಇಷ್ಟೇ ಚಿಕ್ಕ ಹಪ್ಪಳ ಎಷ್ಟು ಚೆನ್ನಾಗಿ ಹರಡಿಕೊಂಡು ರೆಡಿಯಾಗಿದೆ. ಆಲೂಗಡ್ಡೆ ಹಪ್ಪಳನ ನಾನು ಫಸ್ಟ್ ಕರೆದೆ. ಈಗ ನೋಡಿ ಟೊಮ್ಯಾಟೊ ಹಪ್ಪಳನ ಕರಿತಾ ಇದ್ದೀನಿ. ತುಂಬಾ ರುಚಿಯಾಗಿ ಬಂದಿತ್ತು ಈ ಹಪ್ಪಳ ಅಂತೂ. ಎಲ್ಲ ಬಿಗಿನರ್ಸು ಯಾರು ಬೇಕಾದರೂ ಈ ಹಪ್ಪಳನ ಮಾಡ್ಕೊಬೋದು. ಯಾವುದೇ ರೀತಿ ಕಲರ್ ಎಲ್ಲ ಏನು ಹಾಕಿಲ್ಲ, ಆದ್ರೂ ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಹಪ್ಪಳ ನೋಡ್ತಾ ಇರ್ಬೋದು ನೀವು. ಚೆನ್ನಾಗಿರೋಂಥ ಒಂದು ಏರ್ಟೈಟ್ ಕಂಟೈನರೆಲ್ಲ ಹಾಕಿಟ್ಬಿಟ್ರೆ ತಿಂಗಳಾನ್ಗಟ್ಲೆ ಏನೂ ಆಗಲ್ಲ ಈ ಹಪ್ಪಳ. ಬೇಕಾದಾಗ ನೀವು ರಸಮ್ ಜೊತೆಗೆ ಮೊಸರನ್ನ ಜೊತೆಗೆಲ್ಲ ತಿನ್ನೋಕ್ಕೆ ತುಂಬಾ ರುಚಿಯಾಗಿರುತ್ತೆ. ಟ್ರೈ ಮಾಡಿ ಹೇಗೆ ಬಂತು ಅಂತ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆಯೇ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಹ್ಯಾಪಿ ಕುಕಿಂಗ್.